ಭಾಗವತಾದಿ ಪುರಾಣಗಳಲ್ಲಿ ಬಂದಂತೆ ಇಲ್ಲಿಯೂ ಕೂಡ ಮನ್ವಂತರಗಳ ಬಗ್ಗೆ ಹೇಳಿದ್ದಾರೆ. 14 ಮನ್ವಂತರಗಳು. ಆ 14 ಮನ್ವಂತರಗಳಲ್ಲಿ ಈ ಹಿಂದೆ ಆಗಿ ಹೋದ 6 ಮನ್ವಂತರಗಳು, ಮುಂದೆ ಬರಲಿರುವ 7 ಮನ್ವಂತರಗಳು, ಈಗ ನಡೀತಾ ಇರುವ 7ನೇ ಮನ್ವಂತರ. ಇಲ್ಲಿ ಯಾವ ಯಾವ ದೇವತೆ, ಏನೇನು ದೇವರ ಅವತಾರಗಳು ಇವುಗಳನ್ನೆಲ್ಲ ಹೇಳಿ ಪ್ರಸ್ತುತ ಈ ಪುರಾಣವಾದದ್ದು ಏನು ಮಾಡಿದೆ ಅಂದರೆ, ಇಲ್ಲಿ ಮಾತ್ರ ನಾವು ಕಾಣುವಂಥದ್ದು, ಭಾಗವತದಲ್ಲಿ ಅದರ ಬಗ್ಗೆ ಮಾತಿಲ್ಲ. ಒಂದು ಮನ್ವಂತರ ಅಂದರೆ ಮೊನ್ನೆ ಹೇಳಿದ್ದೆ ನಾನು, 71 ಮಹಾಯುಗಗಳು ಅಂತ. 71 ಮಹಾಯುಗಗಳು, ಕೃತ, ತ್ರೇತ, ದ್ವಾಪರ, ಕಲಿ ಸೇರಿದರೆ ಒಂದು ಮಹಾಯುಗ. ಅಂಥದ್ದು 71 ಮಹಾಯುಗಗಳಾದರೆ ಒಂದು ಮನ್ವಂತರ ಅಂತ. ಈ ಮನ್ವಂತರಗದ ಪ್ರಸ್ತುತ ಆ ರೀತಿಯಲ್ಲಿ 27 ಮಹಾಯುಗಗಳು ಕಳೆದು 28ನೇ ಮಹಾಯುಗದ ಕಲಿಯುಗದಲ್ಲಿ ನಾವು ಇದ್ದೇವೆ. ಈಗ ನಡೀತಾ ಇರುವುದು ಈ ಮನ್ವಂತರದ, ವೈವಸ್ವತ ಮನ್ವಂತರದ 28ನೇ ಮಹಾಯುಗದ ಕಲಿಯುಗದಲ್ಲಿ, ಕಲಿಯುಗ ಈಗ ನಡೀತಾ ಇರುವಂಥದ್ದು. ಪುರಾಣ ಏನು ಹೇಳುತ್ತೆ ಇಲ್ಲಿ ಅಂತಂದರೆ, ಈ ವೈವಸ್ವತ ಮನ್ವಂತರದಲ್ಲಿ ಈಗೇನು 27 ಮಹಾಯುಗಗಳು ಕಳೆದ ಹೋದವೋ, ಆ ಒಂದೊಂದು ಮಹಾಯುಗದಲ್ಲಿಯೂ ದ್ವಾಪರಯುಗ ಏನು ಬಂದಿತೋ, ಆ ದ್ವಾಪರಯುಗದಲ್ಲಿ ಒಬ್ಬೊಬ್ಬ ವ್ಯಾಸರು ಅಂತನ್ನುವರು ಹುಟ್ಟಿದ್ದಾರೆ. ವ್ಯಾಸರು ಅಂತಂದರೆ ವೇದಗಳನ್ನು ವಿಭಾಗ ಮಾಡಿ ವೇದಗಳನ್ನು ಪ್ರಚಾರವನ್ನು ಮಾಡುವವರು. ಅದನ್ನು ಸರಿಯಾಗಿ ನಾವು ಗಮನಿಸಬೇಕು. ವ್ಯಾಸರು ಅಂತನ್ನುವವರು ಅನೇಕರಿದ್ದಾರೆ. ಸಾಮಾನ್ಯ ನಾವು ತಿಳಿದದ್ದು ವ್ಯಾಸರು ಅಂದರೆ ವೇದವ್ಯಾಸರು, ಸತ್ಯವತಿ ಪರಾಶರರ ಮಕ್ಕಳಾದ ವೇದವ್ಯಾಸರು ಅಂತ. ಇದು ವೇದವ್ಯಾಸ ದೇವರು, ಸತ್ಯವತಿ ಪರಾಶರರ ಮಕ್ಕಳಾದ ವೇದವ್ಯಾಸ ದೇವರು ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರಭೂತರು. ಇವರಲ್ಲದೆ ಇನ್ನೂ ಅನೇಕರು ವ್ಯಾಸ ಅನ್ನುವ ಹೆಸರಿನಿಂದ ಹುಟ್ಟಿ ಬರುವುದೇ ಇದೆ. ಪ್ರತಿಯೊಂದು ಮಹಾಯುಗದ ದ್ವಾಪರ ಯುಗದಲ್ಲಿ ಹುಟ್ಟಿ ಬರುತ್ತಾರೆ. ಅಂದರೆ ಏನಾಯಿತು, ಇವತ್ತಿನವರೆಗೆ 28 ದ್ವಾಪರ ಯುಗಗಳು ಮುಗಿದಿದೆ. 28 ದ್ವಾಪರ ಯುಗಗಳು ಮುಗಿದಿದೆ. ಪ್ರತಿಯೊಂದು ದ್ವಾಪರದಲ್ಲಿಯೂ ಒಬ್ಬೊಬ್ಬ ವ್ಯಾಸರು ಹುಟ್ಟಿ ಬಂದಿದ್ದಾರೆ. ವೇದಗಳ ಜವಾಬ್ದಾರಿಯನ್ನು ತೆಗೆದುಕೊಂಡು ಪ್ರಚಾರ ಮಾಡುವ ಕಾರ್ಯವನ್ನು ಅವರು ಮಾಡಿದ್ದಾರೆ. ಪುರಾಣ 28 ದ್ವಾಪರ ಯುಗದಲ್ಲಿ ಬಂದ ವ್ಯಾಸರುಗಳ ಹೆಸರನ್ನು ಹೇಳುತ್ತೆ. ಸ್ವಾರಸ್ಯ ಏನು ಅಂದರೆ, 28 ಕಲಿಯುಗಗಳು ಆದವು ಹಿಂದೆ. ಆ 28 ಕಲಿಯುಗಗಳೇನಾಗಿವೆ, ಈಗ 28ನೇದು ನಡೀತಾ ಇದೆ, 27 ಆಗಿದೆ, 28ನೇದು ನಡೀತಾ ಇದೆ. ಪ್ರತಿಯೊಂದು ಕಲಿಯುಗದಲ್ಲಿಯೂ ಮಹರುದ್ರ ದೇವರು ಅನೇಕ ರೀತಿಯಲ್ಲಿ ಅವತಾರವನ್ನು ಮಾಡಿದ್ದಾರೆ. ಆ ಮಹರುದ್ರ ದೇವರ ಅವತಾರಗಳು ಕಲಿಯುಗದಲ್ಲಿ ಮಾತ್ರ ಆದ ಅವತಾರಗಳು. ಮಹರುದ್ರ ದೇವರ ಕಲಿಯುಗವಲ್ಲದೆ ಇನ್ನೂ ಬೇರೆ ಬೇರೆ ಯುಗಗಳಲ್ಲಿ ಅವತಾರ ಮಾಡಿದ್ದಾರೆ. ಉದಾಹರಣೆಗೆ ಅಶ್ವತ್ಥಾಮರಾಗಿ ದ್ವಾಪರ ಯುಗದಲ್ಲಿ ಅವತಾರವನ್ನು ಮಾಡಿದ್ದಾರೆ ಮಹರುದ್ರ ದೇವರು. ಆದರೆ ಕಲಿಯುಗಕ್ಕೇನೆ ಸಂಬಂಧಪಟ್ಟಂತೆ, ಕಲಿಯುಗದ ಜನಕ್ಕೇನೆ ಅನುಗ್ರಹವನ್ನು ಮಾಡುವುದಕ್ಕೆ ಅಂತಲೇ ಮಹರುದ್ರ ದೇವರು ಅನೇಕ ರೂಪಗಳನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಪುರಾಣ ಹೇಳಿದೆ. ಅವರ ಎಲ್ಲ ಹೆಸರುಗಳನ್ನು ಕೂಡ ಪುರಾಣ ಹೇಳುತ್ತೆ. ಆದರೆ ನನಗೆ ಅಷ್ಟೆಲ್ಲ ಹೇಳುವಷ್ಟು ಸಮಯ ಇಲ್ಲ. ಆದರೆ ಒಂದನ್ನು ಮಾತ್ರ ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ ಮಾತನ್ನು ಸ್ಮರಣೆ ಮಾಡಿ ಮುಂದೆ ಹೋಗ್ತೇನೆ. ಈ 28 ದ್ವಾಪರ ಯುಗಗಳು, 27 ದ್ವಾಪರ ಯುಗಗಳು, 28 ಆಗಿದೆಯಲ್ಲ, 28 ದ್ವಾಪರ ಯುಗಗಳಲ್ಲಿ 28 ಜನ ವ್ಯಾಸರು ಬಂದರು ಅಂತ ಹೇಳಿದರು. ಅದರಲ್ಲಿ ತೃತೀಯೆ, ಸಪ್ತಮೆ, ಷೋಡಶೆ, ಪಂಚವಿಂಶಕೆ ಅಂತ ಈ 4 ಮಹಾಯುಗಗಳಲ್ಲಿ, ಈ 4 ದ್ವಾಪರ ಯುಗಗಳಲ್ಲಿ ಅಂದರೆ 3ನೆಯ ದ್ವಾಪರ ಯುಗ, 7ನೆಯ ದ್ವಾಪರ ಯುಗ, 16ನೆಯ ದ್ವಾಪರ ಯುಗ ಮತ್ತು
ಪಂಚವಿಂಶಕ್ಕೆ 25ನೇ ದ್ವಾಪರ ಯುಗ. ಇಷ್ಟು ಬಾರಿಯೂ ಭಗವಾನ್ ನಾರಾಯಣನೇ ವ್ಯಾಸರೂಪದಿಂದ ಅವತಾರವನ್ನು ಮಾಡುತ್ತಾನೆ. ಅಲ್ಲದೆ ಈಗ ನಮಗೆ ಸಂಬಂಧಪಟ್ಟ ಹತ್ತಿರದ ದ್ವಾಪರ ಯುಗ ಏನಿದೆ 28ನೇ ದ್ವಾಪರ, ಅಲ್ಲಿಯೂ ಅದೇ ವೇದವ್ಯಾಸ ದೇವರೇನೇ ಅವತಾರವನ್ನು ಮಾಡಿದ್ದು. 28ನೇ ದ್ವಾಪರದಲ್ಲಿ ಯಾರು ವೇದವ್ಯಾಸ ದೇವರು ಸತ್ಯವತಿ ಪರಾಶರರ ಮಗನಾಗಿ ಅವತಾರವನ್ನು ಮಾಡಿದರೋ ಅದೇ ಪರಮಾತ್ಮನೇ ಹಿಂದೆ 4 ಬಾರಿ ಬೇರೆ ಬೇರೆ ದ್ವಾಪರ ಯುಗಗಳಲ್ಲಿ 3, 7, 16, 25 ದ್ವಾಪರಗಳಲ್ಲಿ ವೇದವ್ಯಾಸ ದೇವರು ಅವತಾರವನ್ನು ಮಾಡಿದ್ರು ಅಂತ. ಅಂದರೆ ಏನಾಯಿತು, ಈ 5 ದ್ವಾಪರಗಳನ್ನು ಬಿಟ್ಟು ಇನ್ನುಳಿದ ದ್ವಾಪರ ಯುಗಗಳು ಅಂತೇನಿವೆ ಅಲ್ಲಿ ಬೇರೆ ಬೇರೆ ವ್ಯಕ್ತಿಗಳೇನೆ ವ್ಯಾಸರಾಗಿ ಹುಟ್ಟಿ ಬಂದರು ಅನ್ನುವುದನ್ನು ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಸರಿಯಾಗಿ ನಾವು ತಿಳಿಯಬೇಕಾದದ್ದು. ಯಾಕೆಂದರೆ ಅದು ಪರಮಾತ್ಮನ ಒಂದು ಸ್ಫುಟವಾದ ರೂಪ. ಶ್ರೀಮದ್ ಆಚಾರ್ಯರು ಅದನ್ನು ನಿರ್ಣಯದಲ್ಲಿ ನಮಗೆ ವ್ಯವಸ್ಥಿತವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ಮುಂದೆ ನೋಡಿ, ಇಲ್ಲಿಗೆ ಒಂದು ಹಂತಕ್ಕೆ ಕೂರ್ಮ ಪುರಾಣದ ಪೂರ್ವಾರ್ಧ ಮುಗಿಯಿತು. ನಾನು ಮೊದಲ ದಿವಸ ಹೇಳಿದ್ದೆ, ಮೊದಲ ಭಾಗ ಏನಿದೆ ಬ್ರಾಹ್ಮಿ ಸಂಹಿತ, ಇದರಲ್ಲಿ 2 ಭಾಗ ಇದೆ, ಪೂರ್ವಾರ್ಧ ಉತ್ತರಾರ್ಧ ಅಂತ. ಈ ಕೂರ್ಮ ಪುರಾಣದ ಪೂರ್ವಾರ್ಧ ಇಲ್ಲಿಗೆ ಮುಗಿಯಿತು. ಈಗ ಆ ಕೂರ್ಮ ಪುರಾಣದ ಬ್ರಾಹ್ಮಿ ಸಂಹಿತಾದಲ್ಲಿ ಉತ್ತರಾರ್ಧದ ಆರಂಭ ಆಗಬೇಕಿದೆ. ಆರಂಭವನ್ನು ಮಾಡ್ತಾ ಇದ್ದೇವೆ. ಈ ಉತ್ತರಾರ್ಧದಲ್ಲಿಯೂ ಕೂಡ ಮೊದಲು ಶುದ್ಧವಾದ ಭಗವತ್ತತ್ವದ ಉಪದೇಶವನ್ನು ಮಾಡಿದ್ದಾರೆ. ಭಗವತ್ತತ್ವದ ಉಪದೇಶವನ್ನು ಮಾಡಿ ಇದರಲ್ಲಿ ಮಹರುದ್ರ ದೇವರು ಸನಕ ಸನಂದನ ಮೊದಲಾದ ಋಷಿಗಳನ್ನು ಕೂಡಿಸಿಕೊಂಡು ಭಗವತ್ತತ್ವ ಅಂದರೆ ಏನು, ಜೀವತತ್ವ ಅಂದರೆ ಏನು ಎರಡನ್ನು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಜೀವರು ಸಂಸಾರದಲ್ಲಿ ಬಂಧಿತರಾಗಿ ಇರುವುದಕ್ಕೆ ಏನೋ ಕಾರಣ, ಆ ದೇವರು ಅಂದರೆ ಏನು ಎಲ್ಲ ಹೇಳಿದ್ದಾರೆ. ಆತ್ಮಾಯಂ ಕೇವಲಂ ಕೇವಲ ಸ್ವಚ್ಛ ಶುದ್ಧ ಸೂಕ್ಷ್ಮ ಸನಾತನಃ. ಆ ಆತ್ಮ ಇದ್ದಾನಲ್ಲ ಪರಮಾತ್ಮ, ಆ ಪರಮಾತ್ಮ ಕೇವಲ ಅಂದರೆ ಪ್ರಕೃತಿಯ ಸಂಬಂಧ ಇಲ್ಲದೇ ಇರುವವ, ಕೇವಲ ದೇವರು. ಕೇವಲ ದೇವರು ಅಂದರೆ ಇನ್ನೊಂದು ಸಂಬಂಧ ಇಲ್ಲ ಅಂತ ಅರ್ಥ. ಕೇವಲ ನೀನೊಬ್ಬ ಅಂದರೆ ಏನು, ಇನ್ನೊಬ್ಬರಲ್ಲ ಅಂತ ಅರ್ಥ. ಕೇವಲ ದೇವರು ಪ್ರಕೃತಿಯ ಸಂಬಂಧ ಇಲ್ಲದಂತೆ ಶುದ್ಧನಾಗಿ ಇರುವಂತಹ ಸಚ್ಚಿದಾನಂದ ರೂಪಿಯಾದ ಭಗವಂತ, ಅವನು ಸಹ ಅಂತರ್ಯಾಮಿ ಸ ಪುರುಷಃ, ಎಲ್ಲರ ಒಳಗೆ ಇದ್ದಾನೆ ಆ ದೇವರು. ಇದ್ದಾನೆ ಅಂತ ಮಾತ್ರ ಅಲ್ಲ, ಅಂತರ್ಯಾಮಿ ಅಂದರೆ ಇರುವುದು ಅಂತ ಮಾತ್ರ ಅಲ್ಲ, ಒಳಗಿದ್ದು ಆ ವ್ಯಕ್ತಿಯಿಂದ ಯಾವ ವ್ಯಕ್ತಿಯಲ್ಲಿ ಇದ್ದಾನೆ, ಯಾವ ವಸ್ತುವಿನಲ್ಲಿ ಇದ್ದಾನೆ, ಆ ವ್ಯಕ್ತಿ ಆ ವಸ್ತುವಿನಿಂದ ಕೆಲಸವನ್ನು ಮಾಡಿಸ್ತಾ ಇರುವುದು ಅದಕ್ಕೆ ಅಂತರ್ಯಾಮಿ ಅಂತ ಕರೆಯುತ್ತಾರೆ. ಅಂತರ್ಯಾಮಿ ಅಂದ್ಕೊಳ್ಳೆ ಒಳಗಿದ್ದಾರೆ ಅಂತಿಷ್ಟು ಮಾತ್ರ ಅಲ್ಲ, ಒಳಗಿದ್ದ ಕೆಲಸವನ್ನು ಮಾಡಿಸುವಂತಹ ಸಮರ್ಥನಾದವನು ದೇವರು. ಅವನು ಭೂಮಿಯಲ್ಲಿ ಇದ್ದಾನೆ, ಆದರೆ ಅವನು ಭೂಮಿಯಲ್ಲ. ಅವನು ನೀರಿನಲ್ಲಿ ಇದ್ದಾನೆ, ಆದರೆ ಅವನು ನೀರಲ್ಲ. ತೇಜಸ್ಸಿನಲ್ಲಿ ಇದ್ದಾನೆ, ತೇಜಸ್ಸು ಅಲ್ಲ ಅವನು. ಅವುಗಳ ಎಲ್ಲದರಿಂದಲೂ ಬೇರೆಯಾಗಿದ್ದಾನೆ. ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಸಾಲಿಗ್ರಾಮದಲ್ಲಿ ದೇವರಿದ್ದಾನೆ, ಆದರೆ ಸಾಲಿಗ್ರಾಮನೇ ದೇವರಲ್ಲ. ಸಾಲಿಗ್ರಾಮವೇ ದೇವರು ಅಂತಂದರೆ ದೇವರನ್ನು ಜಡ ಅನ್ಬೇಕಾಗತ್ತೆ. ಪರಮಚೇತನ ಆ ದೇವರು, ಅದರಿಂದ ಬೇರೆಯಾಗಿ ಅದರಂತೆ ಅದಾಕಾರದಂತೆ ದೇವರು ಒಳಗಿದ್ದಾನೆ ಅಂತ. ಸಚ್ಚಿದಾನಂದ ರೂಪಿಯಾಗಿ ದೇವರಿದ್ದಾನೆ. ಜೀವಾತ್ಮ ಇದ್ದಾನಲ್ಲ, ಆ ವ್ಯಕ್ತಿಯಿಂದ ಅತ್ಯಂತ ಬೇರೆನೇ ಆಗಿದ್ದಾನೆ ಅಂತ. ಆ ದೇವರಿಗೂ ಜೀವನಿಗೂ ಹೇಗೆ, ಅದಕ್ಕೆ ಬೇರೆ ಹೇಗೆ, ಅದಕ್ಕೆ ಹೇಳ್ತಾರೆ ಛಾಯಾ ತಪೋ ಯಥಾ ಲೋಕೆ ಪರಸ್ಪರ ವಿಲಕ್ಷಣೋ. ಬಿಸಿಲು ಮತ್ತು ನೆರಳು, ಬಿಸಿಲು ನೆರಳು ಅವು ಎರಡು ಹೇಗೆ ವಿಲಕ್ಷಣವೋ, ಎರಡು ಹೇಗೆ ಬೇರೆ ಬೇರೆಯೋ, ಹಾಗೆ ದೇವರು ಮತ್ತು ಜೀವ ಅಂತಾರೆ. ಬಿಸಿಲನ್ನು ನೆರಳನ್ನು ಒಂದನ್ನಾಗಿ ಹೇಳಲಿಕ್ಕಾಗ್ತದ? ಇಲ್ಲ, ಅವು ಎರಡು ಬೇರೆ ಇದ್ದಂತೆ ಜೀವ ಪರಮಾತ್ಮರು ವಿಭಿನ್ನರಾಗಿ ಇದ್ದಾರೆ. ಜೀವನಿಗೆ ಸಂಸಾರದ ಸಂಬಂಧ ಇದೆ. ಜೀವ ಸಂಸಾರ ಸರ್ವದೇಹಿನಾಂ,
ಯಾಕೆ ಈ ಜೀವರಿಗೆ ಸಂಬಂಧ ಸಂಸಾರದ್ದು ಅಂದರೆ ಅಜ್ಞಾನಾತ್. ಯಾವ ಅಜ್ಞಾನ? ನಾನು ಮಾಡ್ತೇನೆ, ನನ್ನದು ನನ್ನದು ನನ್ನದು, ಅಹಂ ನಾನು ಮಾಡಿದೆ, ನಾನು ಕರ್ತ, ನಾನು ಸ್ವತಂತ್ರ, ಈ ಭಾವನೆಯಿಂದ ಜೀವನಿಗೆ ಸಂಸಾರವು ಉಂಟಾಗಿದೆ ಅಂತಾರೆ. ಬಹಳ ವ್ಯತ್ಯಾಸ ಇಲ್ಲ ಸಂಸಾರಕ್ಕೂ ಮೋಕ್ಷಕ್ಕೂ. ಪುರಾಣ ಬೇರೊಂದು ಕಡೆಗೆ ಹೇಳಿದೆ, ಬೇರೆ ಪುರಾಣವು. ನಾನು ಅಂತಂದರೆ ಅದು ಸಂಸಾರ, ನಾನು ಮಾಡಿದ್ದಲ್ಲ, ನನ್ನದಲ್ಲ, ಇದೆಲ್ಲವೂ ಅವನದ್ದು ಅಂದರೆ ಅದೇ ಮೋಕ್ಷ ಅಂತಾರೆ. ಬಹಳ ವ್ಯತ್ಯಾಸ ಇಲ್ಲ, ಆದರೆ ಅನ್ನುವುದಕ್ಕೆ ಆಗುವುದಿಲ್ಲ ಅಷ್ಟೇ. ನ ಮಮ ಮಮೇತಿ ಚ ಅಂತ. ನ ಮಮ ಅದು ಮೋಕ್ಷ, ಮಮ ಅದು ಸಂಸಾರ ಅಂತಾರೆ. ಈ ರೀತಿ ಜೀವಾತ್ಮ ಪರಮಾತ್ಮರ ಪ್ರಮೇಯಗಳನ್ನು ಮಹರುದ್ರದೇವರು ತನ್ನ ಶಿಷ್ಯರಾದ ಸನಕ ಸನಂದನಾದಿಗಳ ಎದುರಿನಲ್ಲಿ ಉಪದೇಶವನ್ನು ಮಾಡುತ್ತಾರೆ. ನೋಡಿ, ಸನಕ ಸನಂದನಾದಿಗಳ ಎಲ್ಲರೂ ಮಹರುದ್ರದೇವರ ಶಿಷ್ಯರು. ಇವರು ಮಹರುದ್ರದೇವರಲ್ಲಿ ಅಧ್ಯಯನ ಮಾಡಿದಂತಹ ವ್ಯಕ್ತಿಗಳು. ಇದನ್ನು ದಾಕ್ಷಾಯಿಣಿ ಸ್ಮರಣೆ ಮಾಡುತ್ತಾಳೆ. ದಕ್ಷ ಯಜ್ಞವನ್ನು ನಾಶ ಮಾಡುವ ಪ್ರಸಂಗ ಬರುತ್ತಲ್ಲ, ಹಿಂದೆ ಕೇಳಿದ್ದೀರಿ. ಆ ದಕ್ಷ ಯಜ್ಞದ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿ ಶಿವನನ್ನು ಬೈತಾನೆ. ಬೈದಾಗ ಸತೀದೇವಿ ಅಂತಾಳೆ, ಅಪ್ಪ, ನನ್ನ ಗಂಡ ಶಿವ ತಪ್ಪಿತಸ್ಥ ಅಂತಾಗಲಿ, ಅಮಂಗಲ ಅಂತಾಗಲಿ, ದುಷ್ಟ ಅಂತಾಗಲಿ ಆಗಿದ್ದರೆ ಸನಕ ಸನಂದನರಂತಹ ಯೋಗಿಗಳು ಬಂದು ನನ್ನ ಗಂಡನ ಎದುರಿನಲ್ಲಿ ಪಾಠ ಕೇಳ್ತಾ ಇದ್ರೇನಪ್ಪ. ಸನಕ ಸನಂದನರು ಎಲ್ಲ ಬಿಟ್ಟಂತಹ ಪರಮಹಂಸರು. ಆ ಪರಮಹಂಸರು ಬಂದು ಪಾಠ ಕೇಳ್ತಾರೆ ಅಂತಂದರೆ ನನ್ನ ಗಂಡ ಅವನು ಯೋಗ್ಯನೇ ಇರಬೇಕು, ಅಯೋಗ್ಯನಾಗಿದ್ದರು ಅವ್ರು ಯಾಕೆ ಬರ್ತಿದ್ದರು ಅಂತಂತಾಳೆ. ಆ ಮಾತನ್ನು ನಾವಿಲ್ಲಿ ಸ್ಮರಣೆಯನ್ನು ಮಾಡಬಹುದು. ಸನಕ ಸನಂದನಾದಿಗಳು ಮಹರುದ್ರದೇವರಿಂದ ಪರತತ್ವವನ್ನು ಉಪದೇಶವನ್ನು ಪಡೆದಿದ್ದಾರೆ ಅಂತ ಹೇಳಿ ಆದ ಮೇಲೆ ಇನ್ನು ಮತ್ತೊಂದು ಮಹತ್ವದ ಘಟ್ಟಕ್ಕೆ ನಾನು ಬರ್ತಾ ಇದ್ದೇನೆ. ಈಗ ಯೋಗದ ಬಗ್ಗೆ ಹೇಳುತ್ತಾರೆ. ತುಂಬ ಮಹತ್ವದ ಅಂಶಗಳು, ವಿಷಯಗಳು, ನಾವು ತಿಳಿಯಬೇಕಾದ ಅಂಶಗಳು. ನಿತ್ಯ ಆಚರಣೆಗೆ, ನಿತ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅಂಶಗಳು. ಅದರಲ್ಲಿ ಕೆಲವು ಪೂರಕವಾದ ಅಂಶಗಳನ್ನು ಇವತ್ತು ನಾವು ತಿಳಿಯೋಣ. ಯೋಗ ಅನ್ನುವುದಾಗಿ ಹೇಳುತ್ತಾರೆ. ಯೋಗ ಅಂದರೆ ಉಪಾಯ ಅಂತ ಅರ್ಥ. ಯೋಗ ಅಂದರೆ ಬೇರೆ ಏನಲ್ಲ, ಯೋಗ ಶಬ್ದಕ್ಕೆ ಉಪಾಯ ಅಂತ. ಯೋಗ ಅನ್ನುವುದಕ್ಕೆ ಬೇರೆ ಬೇರೆ ಮತ್ತೆ ಇಲ್ಲಿ ಅರ್ಥಗಳು ಉಂಟು. ಪ್ರಸ್ತುತ ನಮಗೆ ಬೇಕಾದದ್ದು ಜ್ಞಾನೋಪಾಯ, ಜ್ಞಾನ ಸಾಧನ, ಅದನ್ನು ಯೋಗ ಅಂತ ಕರೀತಾರೆ.